ರಾಯಚೂರಿನಲ್ಲಿ ರಣ ಬಿಸಿಲಿಗೆ ಕಂದಮ್ಮಗಳ ಹೈರಾಣಾಗ್ಬಿಟ್ಟಿವೆ. ನೆರಳು ಗಾಳಿ ಇಲ್ಲದೆ ಹಸುಗೂಸುಗಳು ಬಾಣಂತಿಯರು ನರಳಾಡ್ತಿದ್ದಾರೆ. ಫ್ಯಾನ್ ಇಲ್ಲ ಅಂದರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯ ಬಿಸಿಲು. ಅದಂತೂ ರಾಯಚೂರಿನಲ್ಲಿ 35-40 ಡಿಗ್ರಿ ಆಸ್ಪಾಸ್ನಲ್ಲಿ ಬಿಸಿಲಿದೆ. ಅದರ ಬಿಸಿ ಈಗ ಪ್ರಸೂತಿ ಕೇಂದ್ರದಲ್ಲಿ ತಡ್ತಾ ಇದೆ. ಸೆಕೆ ತಾಳಲಾರದೆ ಮರದ ಟೊಂಗೆಗಳಿಗೆ ಸೀರೆಗಳನ್ನು ಕಟ್ಟಿ ಜೋಳಿಗೆಗಳನ್ನು ಕಟ್ಟಿ ಅಲ್ಲಿ ಮಕ್ಕಳ ಆರೈಕೆ ಮಾಡಬೇಕಾಗಿರೋ ಪರಿಸ್ಥಿತಿ. ನಗರದ ಆಸ್ಪತ್ರೆಯಲ್ಲಿ ವ್ಯವಸ್ಥೆನೇ ಇಲ್ಲ, ಒಂದು ಫ್ಯಾನ್ ಇಲ್ಲ, ಅಥವಾ ಮಕ್ಕಳಿಗೆ ಸಣ್ಣ ಮಕ್ಕಳು ಸೆಕೆ ಆಗುತ್ತೆ, ಆ ಸಂದರ್ಭದಲ್ಲಿ ಮಕ್ಕಳಿಗೆ ಆ ಸೆಕೆ ಆಗದೇ ಇರೋ ಹಾಗೆ, ಬಾಣಂತಿಯರಿಗೆ ಸೆಕೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಮಿನಿಮಮ್ ಫೆಸಿಲಿಟಿ ಅಲ್ಲಿಲ್ಲ. 10 ಬೆಡ್ ಇರುವಂಥ ಆಸ್ಪತ್ರೆ ಅದು. ಕಂದಮ್ಮಗಳನ್ನು ಹೊರಗೆ ಮರದ ಟೊಂಗೆಗಳಿಗೆ ಕಟ್ಟಬೇಕು, ಇಲ್ಲ ಗಾಳಿ ಇಲ್ಲ ಒಳಗಡೆ ಇದ್ದರೆ ಸಂಪೂರ್ಣ ಆ ಬಿಸಿಯಿಂದ ನರಳಾಡಬೇಕು. ಅದ್ರ ಬದಲು ಹೊರಗಡೆನೇ ಇರ್ತೀವಿ ಅಂಥೇಳಿ ಮರದ ಟೊಂಗೆಗಳಿಗೆ ಈ ರೀತಿ ಸೀರೆಯ ಜೋಕಾಲಿಗಳನ್ನು ಕಟ್ಕೊಂಡು ಅದರಲ್ಲಿ ನವಜಾತ ಶಿಶುಗಳನ್ನು, ಸಣ್ಣ ಮಕ್ಕಳನ್ನು, ಕಂದಮ್ಮಗಳನ್ನು ಇಟ್ಟು ಆರೈಕೆ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದೊದಗಿದೆ. ನೀಲಕಂಠ ಸ್ವಾಮಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ, ರಾಯಚೂರಿನಲ್ಲಿ ಒಂದು ಮಿನಿಮಮ್ ಫೆಸಿಲಿಟಿ ಇಲ್ವಾ? ಒಂದು ಫ್ಯಾನು ಅಥವಾ ಒಂದು AC ವ್ಯವಸ್ಥೆ, AC ಬೇಡ ಬಿಡಿ, ಅಟ್ಲೀಸ್ಟ್ ಫ್ಯಾನ್ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕಾಗದೇ ಇರುವಷ್ಟು ಬಡತನ ಬಂದ್ಬಿಟ್ಟಿದೆ ಅಲ್ಲಿನ ಆರೋಗ್ಯ ಇಲಾಖೆಗೆ. ಹೌದು ಪ್ರಣೋತ್, ಏನು ಬಿಸಿಲುನಾಡು ರಾಯಚೂರಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಡತನದಲ್ಲಿಯೇ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೊಂದು ಪ್ರಸೂತಿ ಕೇಂದ್ರಗಳನ್ನೇನೋ ಮಾಡಿದೆ 10 ಬೆಡ್. ಇಲ್ಲಿಗೆ ಏನು ತಾಯಂದ್ರು ಸಂತಾನಹರಣ ಚಿಕಿತ್ಸೆಗೆ ಅಂತ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಆ ಒಂದು ತಾಯಿಯ ಜೊತೆಗೆ ಪುಟ್ಟ ಕಂದಮ್ಮ, ಅದರ ಜೊತೆಗೆ ಒಬ್ರು ಅವ್ರ ಜೊತೆ ಕೂಸನ್ನ ಹಿಡ್ಕೊಳ್ಳೋಕೆ ಬಂದಿರ್ತಾರೆ. ಆದ್ರೆ ಇಲ್ಲಿ ತಾಯಿಗೆ ಸಂತಾನಹರಣ ಚಿಕಿತ್ಸೆ ಏನೋ ಮಾಡ್ಲಾಗುತ್ತೆ, ಆದ್ರೆ ಅವ್ರ ಜೊತೆಗೆ ಬಂದಿರ್ತಕ್ಕಂಥ ಒಂದು ಕಂದಮ್ಮಗೆ ಒಂದು ವ್ಯವಸ್ಥೆ ಕಲ್ಪಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಸೂತಿ ಕೇಂದ್ರದ ಮುಂದೆ ಸ್ಥಳ ಇರುತ್ತೆ, ಒಂದು ಟೆಂಟು ಅಥವಾ ಒಂದಷ್ಟು ನೆರಳಿನ ಪರದೆ ಹಾಕಿದ್ರೆ ಸಾಕು, ಅಲ್ಲಿ ಬಂದಂತ ಕಂದಮ್ಮಗಳನ್ನ ತಾಯಂದ್ರು ಹಿಡ್ಕೊಂಡು ಕೂತ್ಕೋತಾರೆ. ಆದ್ರೆ ಇಲ್ಲಿ ಈ ಒಂದು ಪ್ರಕರಣವನ್ನ DH ಅವ್ರಿಗೆ ಕೇಳಿದ್ರೆ ಇದು ಸಾಮಾನ್ಯ ಸರ್, ಇದು ಏನು ಮಾಡಕ್ಕಾಗಲ್ಲ, ಬರ್ತಾರೆ ಮತ್ತೆ ಸಂಜೆ ಹೊತ್ತಿಗೆ ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಯಾಕೆ ಸರ್ ಇಷ್ಟು ಕಂದಮ್ಮಗಳ ಮೇಲೆ ನಿಮ್ಗೆ ಇಷ್ಟು ನಿರ್ಲಕ್ಷ್ಯ? ತುಡು ಬಿಸಿಲಿನಲ್ಲಿ ಅವರು ಗಾಳಿ ಇಲ್ಲದೆ ಬಿಸಿಲಲ್ಲಿ ಇರ್ಬೇಕಾದಂತ ಪರಿಸ್ಥಿತಿ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವರು ಕೇವಲ ನಿರ್ಲಕ್ಷ್ಯದ ಉತ್ತರ ಕೊಡ್ತಾರೆ ಹೊರತು ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಸೂಕ್ತ ಪರಿಹಾರ ಕಂಡ್ಕೊಳ್ತಾ ಇಲ್ಲ. ಪ್ರಣೋತ್, ರೈಟ್, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ.